ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಮಿಸ್ಟರ್ ಮೋಹನ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಭಾಳ ದಿವಸ ಆಗಿತ್ತು ವಿಡಿಯೋನೇ ಮಾಡಿರಲಿಲ್ಲ ನ್ಯೂ ಇಯರಿಂದ. ಇವತ್ತು ಒಂದು ಒಳ್ಳೆ ಟಾಪಿಕ್ ತಂದಿದ್ದೀನಿ. ಅದೇನೆಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ 2025. ಸೊ ಇವತ್ತಿನ ವಿಡಿಯೋದೊಳಗೆ ಹೆಂಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಭಾಳ ಜನಕ್ಕೆ ಡೌಟ್ ಇರುತ್ತೆ, ನಾನು 2025 ಒಳಗೆ ಹೆಂಗೆ ಯೂಟ್ಯೂಬರ್ ಆಗೋದು, ಆ ಪಾಲಿಸಿ ಇದ್ದಾವೆ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ರು ಆ ಪಾಲಿಸಿನೆಲ್ಲ ಹೆಂಗೆ ತಿಳ್ಕೊಳೋದು, ಆಮೇಲೆ ಅವೆಲ್ಲ ಹೆಂಗೆ ಸೆಟ್ಟಿಂಗ್ಸ್ನೆಲ್ಲ ಆನ್ ಮಾಡ್ಕೊಳೋದು ಅಂತ ಭಾಳ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ನಿಮ್ಮ ಡೌಟ್ಸ್ ಏನೇ ಇದ್ದರೂ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಸತಿ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೀವು ನೋಡ್ತಿರ್ಬೋದು, ನಾನು ನಿಮ್ಮ ಮೊಬೈಲ್ ತೋರಿಸ್ತಿದ್ದೀನಿ ಏನೇನು ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು ನೀವು. ಫಸ್ಟು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇವು ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಶಿಫ್ಟ್ ಅಕೌಂಟ್ ಇದೆಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದಮೇಲೆ ಇಮೇಲ್ ಅವ್ರ ಫೋನ್ ಅಂತ ಕೇಳುತ್ತೆ. ಸೊ ಇವ್ಯಾವುದು ಬೇಡ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿರಿ. ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫಾರ್ ಮೈ ಪರ್ಸ್ನಲ್ ಯೂಸ್ ಅಂತ ಕೇಳುತ್ತೆ, ಇಲ್ಲ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಕೇಳುತ್ತೆ. ಸೊ ಇದು ನನ್ನ ಫೇಕ್ ಅಕೌಂಟ್ ನಿಮಗೆ ತೋರಿಸ್ತಿರೋದಲ್ಲ, ಸೊ ಹಾಗಾಗಿ ನಾನು ಪರ್ಸ್ನಲ್ ಅಕೌಂಟ್ ಕೊಡ್ತೀನಿ. ನಿಮಗೆ ಬಿಸ್ನೆಸ್ ಅಕೌಂಟ್ ಬೇಕಿದ್ದರೆ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಬೇಕು, ಪರ್ಸ್ನಲ್ ಬೇಕಿದ್ರೆ ಪರ್ಸ್ನಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ನೇಮು ಲಾಸ್ಟ್ ನೇಮ್ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಮಂತು, ಡೇ, ಇಯರು, ಜೆಂಡರು ಕೇಳುತ್ತೆ. ಸೊ ಅದನ್ನೆಲ್ಲ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಕ್ರಿಯೇಟ್ ಜಿಮೇಲ್ ಅಡ್ರೆಸ್, ನೀವು ಕ್ರಿಯೇಟು ಮಾಡ್ಬೋದು. ಜಿಮೇಲ್ ಅಡ್ರೆಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ಯೂಸ್ ಮೊಬೈಲ್ ನಂಬರ್ ಅಂತಲೂ ಕೊಡ್ಬೋದು. ಭಾಳ ಜನ ಕ್ರಿಯೇಟ್ ಜಿಮೇಲ್ ಅಡ್ರೆಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಯೂಸ್ ಮೊಬೈಲ್ ನಂಬರ್ ಅಂತ ಹೊಡೆದ್ರೆ ಏನು ಬರುತ್ತೆ ಅಂತ ಗೊತ್ತಿರೋಲ್ಲ, ಮೀನ್ಸ್ ಏನಾಗುತ್ತೆ, ಅದರಿಂದ ಏನು ಯೂಸು, ಮೀನ್ಸ್ ಎರಡೂ ಮಾಡ್ಬೋದಲ್ಲ, ಇದೇ ಮಾಡ್ಬೋದಲ್ಲ ಅಂತ ಎಲ್ಲ ಯೂಟ್ಯೂಬರ್ಸು ಇದೆ ಕ್ರಿಯೇಟ್ ಜಿಮೇಲ್ ಅಡ್ರೆಸ್ ಅಂತ ಕ್ಲಿಕ್ ಮಾಡಿರ್ತಾರೆ. ಸೊ ನಾನು ಯೂಸ್ ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ತೇನೆ. ಸೊ ಇದಾದಮೇಲೆ ಯೂಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಎರಡು ಥರ ಬರುತ್ತೆ, ಒಂದು ಜಿಮೇಲಾಗೂ ಕೋಡ್ ಬರುತ್ತೆ, ಇನ್ನೊಂದು ಯೂಸ್ ನಂಬರ್ ಅಂತ ಕ್ಲಿಕ್ ಮಾಡಿದರೆ ಇದು ಮೆಸೇಜಲ್ಲೂ ಕೋಡ್ ಬರುತ್ತೆ. ಲೋಡಿಂಗ್ ಆಗ್ತಿದೆ. ಲೋಡಿಂಗ್ ಆದಮೇಲೆ ಗೆಟ್ ಕೋಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ನಂಬರ್ ನೋಡಿಕೊಂಡು ಗೆಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ವೆರಿಫೈ ಆಗುತ್ತೆ. ಅದು ನಿಮ್ಮ ನಂಬರ್ ಕರೆಕ್ಟ್ ಇದ್ದರೆ ವೆರಿಫೈ ಆಗಿ ನಿಮಗೆ ಒಂದು ಕೋಡ್ ಬರುತ್ತೆ. ಕೋಡ್ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ ಮೇಲೆ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೊ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಯಾವ ಥರ ಅಂದರೆ ಪಾಸ್ವರ್ಡ್ ಮಸ್ಟ್ ಬಿ ಅಟ್ ಲಾಸ್ಟ್ 8 ಕ್ಯಾರೆಕ್ಟರ್ಸ್ ಇಟ್ ಲಾಂಗ್. ಅಂದರೆ ಏನಂದರೆ 8 ಆಲ್ಫಾಬೆಟ್ ಲಾಂಗ್ ಇರಬೇಕು. ಮೀನ್ಸ್ ನೀವು ಚಿಕ್ಕದು ಮಾಡಿದರೆ 4 ಆಲ್ಫಾಬೆಟ್ ಮಾಡಿದರೆ ಬರೋಲ್ಲ. ಅದು ನಿಮ್ಮ ಹೆಸರು ಸ್ವಲ್ಪ ದೊಡ್ಡದಾಗಿರ್ಬೇಕು. ಈಗ ನಾನು ಮೋಹನ್ ಅಂತ ಹೊಡೆದ್ರೆ ಬರಲಿಲ್ಲ, ಮೋಹನ್ ಕುಮಾರ್ ಅಂತ ಹೊಡಿತೀನಿ, ಬಂತು. ಹೀಗೆ ಇದಾದಮೇಲೆ ಇಲ್ಲಿ ನಿಮ್ಮ ನಂಬರ್ ಕೇಳುತ್ತೆ. ಆಮೇಲೆ ನಿಮ್ಮ ಅದೇ ಜಿಮೇಲ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಸೊ ಅದು ಇದು ಕೇಳುತ್ತೆ, ಇಮೇಲ್ ಅಡ್ರೆಸ್ ಕೇಳುತ್ತೆ. ಕರೆಕ್ಟ್ ಇದೇನೆ ನೋಡ್ಕೋಬೇಕು. ಅದಾದಮೇಲೆ ಮತ್ತೆ ಇಮೇಲ್ ಅಡ್ರೆಸ್ ನೋಡ್ಕೋಬೇಕು ಕರೆಕ್ಟ್ ಇದೇನೆ ಅಂತ. ಎಲ್ಲ ಕರೆಕ್ಟ್ ಇದ್ದರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಏನಾರ ಮಿಸ್ಟೇಕ್ ಇದ್ದರೆ ಇಲ್ಲಿ ಎಡಿಟ್ ಯುವರ್ ಜಿಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ನೀವು ಎಡಿಟ್ ಮಾಡ್ಕೋಬೋದು. ಸೊ ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಐ ಅಗ್ರಿ ಅಂತ ಇದೆ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ನೋಡ್ತಿರ್ಬೋದು, ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಏನಕ್ಕೆ ಆಗ್ತಿದೆ ಅಂದರೆ ಅದು ವೆರಿಫೈ ಮಾಡ್ತಿದೆ. ಸೊ ಈ ಮೊಬೈಲ್ ನಂಬರಿಂದ ಈ ಇಮೇಲ್ ಐ ಡಿ ಲಾಗಿನ್ ಆಗಿತ್ತಾ
ಇಲ್ಲ ಇದು ಹೊಸದ, ಈ ಪಾಸ್ವರ್ಡು ಸೇವ್ ಮಾಡ್ತಿರುತ್ತೆ ಅದು, ಅದಕ್ಕೆ ಸ್ವಲ್ಪ ಲೋಡಿಂಗ್ ಆಗ್ತಿರುತ್ತೆ ಇದು. ಲೋಡಿಂಗ್ ಆದಮೇಲೆ ಇಲ್ಲಿ ಅದೇ ಓಕೆ ಅಂತ ಕೊಡುತ್ತೆ. ಅದಾದಮೇಲೆ ಜಿಮೇಲಿಗೆ ಬನ್ನಿ. ಜಿಮೇಲಿಗೆ ಬಂದು ಇಲ್ಲಿ ಪ್ರೊಫೈಲ್ ಇಲ್ಲಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದ್ರ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಕೌಂಟ್ ಬಂದಿರುತ್ತೆ, ಅದನ್ನು ಓಪನ್ ಮಾಡ್ಕೋಬೇಕು. ಸೊ ಇಲ್ಲಿ ಜಿಮೇಲ್ ಬಂದಿದೆ ಅಂತ ಅರ್ಥ. ಜಿಮೇಲ್ ಬಂದಾದಮೇಲೆ ಯೂಟ್ಯೂಬಿಗೆ ಬನ್ನಿ. ಗೈಸ್, ಇಮೇಲ್ ಬಂದಿದೆ ಅಂದರೆ ಇಲ್ಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿರಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯು ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಶಿಫ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಬಂದಿರುತ್ತೆ ಮೋಹನ್ ರಾಕಿಂಗ್ ಅಂತ ಬಂದಿದೆ, ಅದನ್ನು ಕ್ಲಿಕ್ ಮಾಡಿರಿ. ಸೊ ಅದನ್ನು ಕ್ಲಿಕ್ ಮಾಡಿ ಮತ್ತೆ ಯು ಮೇಲೆ ಬನ್ನಿ. ಸೊ ಇಲ್ಲಿ ಕ್ರಿಯೇಟ್ ಎ ಚಾನಲ್ ಅಂತ ಇದ್ದಾರೆ, ಅದನ್ನು ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲೆಲ್ಲ ಪಿಕ್ಚರ್ ಹಾಕ್ಬೋದು, ನೀವು ಪಿಕ್ಚರ್ ಹಾಕ್ಬೋದು, ನೇಮ್ ಕೊಡಬೇಕು, ಹ್ಯಾಂಡಲ್ ನೇಮ್ ಕೊಡಬೇಕು. ಸೊ ಅದೆಲ್ಲ ಆದಮೇಲೆ ಕ್ರಿಯೇಟ್ ಚಾನಲ್ ಅಂತ ಕ್ಲಿಕ್ ಮಾಡಿರಿ. ಚಾನಲ್ ಕ್ರಿಯೇಟ್ ಆಗುತ್ತೆ. ಈಗ ನೋಡ್ತಿರ್ಬೋದು ನೀವು ಚಾನಲ್ ಕ್ರಿಯೇಟ್ ಆಗಿದೆ. ನೀವು ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಮತ್ತೆ ಕ್ರಿಯೇಟ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಬರುತ್ತೆ. ಇಲ್ಲಿ ಕ್ರಿಯೇಟ್ ಒತ್ತಿದ್ರೆ ನೀವು ಕ್ರಿಯೇಟ್ ಎ ಶಾರ್ಟ್, ಅಪ್ಲೋಡ್ ಎ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಎ ಪೋಸ್ಟ್ ಅಂತ ಇದೆ. ಅವೆಲ್ಲ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ವ್ಯೂಸು, ಚಾನಲ್ ಯಾವಾಗ ಇದು ಲಾಗಿನ್ ಆಗಿದೆ ಮತ್ತು ಚಾನಲ್ ಯಾವಾಗ ಕ್ರಿಯೇಟ್ ಆಗಿದೆ ಅಂತ ಇಲ್ಲಿ ಈ ಮಾರ್ಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಅನಾಲಿಟಿಕ್ಸ್ ಏನೇನು ವ್ಯೂಸ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಮತ್ತು ವಾಚ್ ಟೈಮ್ ಅವರ್ಸ್ ಎಷ್ಟಾಗಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ಕವರ್ ಪೇಜ್ ಇಡಬೇಕು. ಸೊ ನೀವು ನೋಡ್ಬೋದು ನಂದು ಚಾನಲ್ ಒಳಗೆ ಕವರ್ ಪೇಜ್ ಇಟ್ಟಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಕವರ್ ಪೇಜ್ ಇಲ್ಲಿ ಇಡಬೇಕು. ಇಲ್ಲಿ ಕವರ್ ಪೇಜ್ ಇಡಬೇಕು. ಇಲ್ಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕವರ್ ಪೇಜ್ ಇಡ್ಬೋದು. ಸೊ ನೆಕ್ಸ್ಟು ನಿಮ್ಮ ಅಕೌಂಟ್ ಪ್ರೈವಸಿ ಬೇಕಾ ಪಬ್ಲಿಕ್ ಬೇಕಾ, ಸೊ ನೀವು ನೋಡ್ಕೋಬೋದು. ಆಫ್ ಮಾಡಿದ್ರೆ ಪಬ್ಲಿಕ್ ಆಗುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ಬೇಕಾಗುತ್ತೆ, ನೀವು ಇಷ್ಟ ಏನಾರು ಹಾಕ್ಬೋದು. ಸೊ ಅದೆಲ್ಲ ಆದಮೇಲೆ ಕ್ರೋಮಿಗೆ ಬನ್ನಿ. ಸೊ ಕ್ರೋಮ್ ಓಪನ್ ಮಾಡಿ. ಇಲ್ಲಿ ಮತ್ತೆ ಅದೇ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಚಾನಲ್ನ ಸೈನ್ ಇನ್ ಮಾಡಬೇಕು. ಇದನ್ನು ಸೈನ್ ಔಟ್ ಮಾಡಬೇಕು. ಸೈನ್ ಔಟ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಮಾರ್ಕ್ ಇದೆಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಮಿಸ್ಟರ್ ಮೋಹನ್ ಅಂತ ಇದ್ದಾರೆ, ನಿಮ್ಮ ಇಷ್ಟ ಯಾವ ನೆಟ್ ಇರ್ತೀರೋ ಅದನ್ನು ಕ್ಲಿಕ್ ಮಾಡಿ SIM ಇನ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಬ್ಯಾಗ್ ಬಂದು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಬೇಕು. ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ನೇ ಓಪನ್ ಮಾಡಬೇಕು. ಸಾರಿ, ಇದರಲ್ಲೇ ಯೂಟ್ಯೂಬ್ ಸ್ಟುಡಿಯೋ ಇದೆ. ನಿಮ್ಮ ಹತ್ರ ಯೂಟ್ಯೂಬ್ ಸ್ಟುಡಿಯೋ ಇದ್ದರೆ ಇದು ಬರೋಲ್ಲ, ನೀವು ಡಿಲೀಟ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಸ್ಟುಡಿಯೋನ. ಅದಕ್ಕೆ ಡಿಲೀಟ್ ಆದಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಯಾರೇ ಫಸ್ಟ್ ಯೂಟ್ಯೂಬರ್ಸ್ ಆದರೂ ಯೂಟ್ಯೂಬ್ ಸ್ಟುಡಿಯೋ ಇರೋಲ್ಲ, ಅವರು ಮತ್ತೆ ಡೌನ್ಲೋಡ್ ಮಾಡ್ಕೊತಾರೆ. ಸೊ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೋಬೇಕು. ನಾನು ಇಲ್ಲಿ ಸೆಟ್ಟಿಂಗ್ಸ್ ಹೇಳ್ತೀನಿ. ಇದಾದಮೇಲೆ ಇಲ್ಲಿ ವೆಲ್ಕಮ್ ಟು ಸ್ಟುಡಿಯೋ ಅಂತ ಬರುತ್ತೆ, ವೆಲ್ಕಮ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲೂ ಅಷ್ಟೇ ಸೇಮ್ ಗೈಸ್, ಚಾನಲ್ ಅನಾಲಿಟಿಕ್ಸು ಎಲ್ಲ ಇಲ್ಲೇ ತೋರಿಸಿರುತ್ತೆ. ಅಲ್ಲಿಗಿಂತ ಇಲ್ಲಿ ಇನ್ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಇಲ್ಲಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಕೆಳಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಜನರಲ್ ಅದೇನೂ ಯೂಸ್ ಇಲ್ಲ. ಚಾನಲ್ ಮೇಲೆ ಕ್ಲಿಕ್ ಮಾಡಿರಿ. ಚಾನಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವ್ರ ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಇಂಡಿಯಾ ಅದು ಕ್ಲಿಕ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕೇಳ್ತಿದೆ ಕೀವರ್ಡ್ಸ್ ಅಂತ. ಕೀವರ್ಡ್ಸ್ ಏನಂದರೆ, ಈಗ ನಿಮ್ಮ ಚಾನಲ್ನ ಈಗ ನಾನು ನಿಮ್ಮ ಚಾನಲ್ನ ಯಾವ ಥರ, ಈಗ ಈ ಚಾನಲ್ ಹೆಸರು ಮಿಸ್ಟರ್ ಮೋಹನ್ ರಾಕಿಂಗ್ ಅಂತ, ರಾಕಿಂಗ್ ಮೋಹನ್ ಅಂತ
ಸರ್ಚ್ ಮಾಡಿದ್ರು ನಾನು ನಿಮ್ಮ ಚಾನಲ್ ಒಳಗೆ ಈಗ ಹೆಸರಿಟ್ಟಿರ್ತೀರ ನೀವು ಮೋಹನ್ ರಾಕಿಂಗ್ ಅಂತ, ನಾನು ಬಂದು ರಾಕಿಂಗ್ ಮೋಹನ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಚಾನಲ್ ಬರುತ್ತೆ. ಕೀವರ್ಡ್ಸ್ ಅಂದರೆ ಅದು ಅದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೇಳುತ್ತೆ, ಏನು ಕೇಳುತ್ತೆ, ಮೇಡ್ ಫಾರ್ ಕಿಡ್ಸಾ ಇದು ಅಂತ ಕೇಳುತ್ತೆ. ಈ ಚಾನಲ್ಲು ಮೇಡ್ ಫಾರ್ ಕಿಡ್ಸಾ ಅಂತ ಕೇಳುತ್ತೆ. ಈಗ ಕಿಡ್ಸ್ ರಿಲೇಟೆಡ್ ಆದರೆ ಕಾರ್ಟೂನ್ಸ್ ರಿಲೇಟೆಡ್ ಆದರೆ ಇಲ್ಲಿ ನೀವು ಸೆಟ್ ದಿಸ್ ಚಾನಲ್ ಆ್ಯಸ್ ಮೇಡ್ ಫಾರ್ ಕಿಡ್ಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೀವು ಕಿಡ್ಸಿಂದು ಹಾಕ್ತೀರಾ, ಆಮೇಲೆ ಕಿಡ್ಸಿಂದು ಹಾಕಲ್ಲ ಅಂದರೆ ಕಿಡ್ಸಿಂದು ಹಾಕ್ತೀರಾ, ಒಂದೊಂದು ಸರ್ತಿ ಕಿಡ್ಸಿಂದು ಹಾಕಲ್ಲ ಅಂದರೆ ಇಲ್ಲಿ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ಸ್ ಫಾರ್ ಎವ್ರಿ ವಿಡಿಯೋ ಅಂದರೆ ರಿವ್ಯೂ ಮಾಡುತ್ತೆ. ಇದು ಕಿಡ್ಸಿಂದ ವಿಡಿಯೋ, ಕಿಡ್ಸ್ ರಿಲೇಟೆಡ್ ವಿಡಿಯೋನೋ ಇಲ್ಲ ನಾರ್ಮಲ್ ಕಿಡ್ಸ್ ರಿಲೇಟೆಡ್ ವಿಡಿಯೋ ಅಲ್ಲ ಅಂತ ಕೇಳುತ್ತೆ. ಸೊ ಅದು ನನಗೆ ಯಾವಾಗಲೂ ಕೇಳಿ. ಅದಾದಮೇಲೆ ಕೆಳಗೇನು ಬೇಡ, ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಡ್ರಿ. ಹೀಗೆ ಇಲ್ಲಿ ಫ್ಯೂಚರ್ ಎನಾಲಿಟಿಕ್ಸ್ ಅಂತ ಎಲಿಜಿಬಲ್ ಅಂತ ಇದೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟ್ಯಾಂಡರ್ಡ್ ಫ್ಯೂಚರ್ ಇದು ಅನೇಬಲ್ ಆಗಿರುತ್ತೆ. ಸೊ ಇಲ್ಲಿ ಇಂಟರ್ಮೀಡಿಯೇಟ್ ಫ್ಯೂಚರ್ ಅಂತ, ಇದಕ್ಕೆ ಮೊಬೈಲ್ ನಂಬರ್ ಕೊಡಬೇಕು, ನೀವು ವೆರಿಫೈ ಆಗಬೇಕು ಮೊಬೈಲ್ ನಂಬರ್ನ. ಈಗ ಕಸ್ಟಮೈಸ್ ತಮ್ನೇಲ್, ಈಗ ಫಸ್ಟು ನೀವು ತಮ್ನೇಲ್ನ ಕಸ್ಟಮೈಸ್ ಮಾಡಬೇಕು. ನೆಕ್ಸ್ಟು 15 ಮಿನಿಟ್ಸ್ ವಿಡಿಯೋ ಆದಮೇಲೆ ಇದು ವೆರಿಫೈ ಆಗುತ್ತೆ. ಹೀಗೆ ನೀವು ಮೊಬೈಲ್ ನಂಬರ್ನ ಕೊಡಬೇಕು. ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ಇಲ್ಲಿ ವೆರಿಫಿಕೇಷನ್ ಕೋಡ್ ಅಂತ ಕೇಳುತ್ತೆ. ಮೀನ್ಸ್ ವೆರಿಫಿಕೇಷನ್ ಕೋಡ್ ಅಂದರೆ OTP ಅಂತ. ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸೊ ಅದೇ ಸ್ವಲ್ಪ ಟೈಮ್ ಆದ ತಕ್ಷಣ ಇದು ಆಮೇಲೆ ಹಾಕಿದೆ ನಾನು, ಸೊ ಹಾಗಾಗಿ ಇದು ಬರ್ತಿಲ್ಲ. ಕೋಡ್ ಎಂಟರ್ ಆದಮೇಲೆ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಫೋನ್ ನಂಬರ್ ವೆರಿಫೈಡ್ ಅಂತ ಬರುತ್ತೆ. ಸೊ ಮತ್ತೆ ಬ್ಯಾಕ್ ಬರಬೇಕು, ಬ್ಯಾಕ್ ಬಂದು ಕ್ರೋಮಿಗೆ ಬರಬೇಕು. ಮತ್ತೆ ಕ್ರೋಮಿಗೆ ಬಂದು ಇಲ್ಲಿ ಮತ್ತೆ ಲೆಫ್ಟ್ ಸೈಡ್ ಒಳಗೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ಚಾನಲ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಅನೇಬಲ್ ಆಗಿದೆ. ಸೊ ನೆಕ್ಸ್ಟು ಅಡ್ವೆಂಚರ್ ಫ್ಯೂಚರ್ ಅಂತ. ಸೊ ಇಲ್ಲಿ ಅಲೋ ಫ್ಯೂಚರ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಕೇಳುತ್ತೆ. ಈಗ ಇದೇನೆಂದರೆ ಒಂದು ಇದು ಇದ್ದಂಗೆ, ಏನಂದರೆ ಈಗ ನಿಮ್ಮ ಫೇಸ್ನ ಇದು ವೆರಿಫೈ ಮಾಡುತ್ತಷ್ಟೇ. ಈಗ ನಿಮಗೆ ಒಂದು ಫೋಟೋ ಬೇಕು, ಫೋಟೋ ಹಾಕಿದರೆ ಇದು ಅಡ್ವಾಂಟೇಜ್ ಫ್ಯೂಚರ್ಸ್ ಏನೇನಿದಾವೋ ಎಲ್ಲೋ ನಿಮ್ಮ ಚಾನಲಿಗೆ ಬರುತ್ತೆ ಹಂಗೆ. ಸೊ ನೀವು ಫೋಟೋ ಹಾಕಿದರೆ ಇದು ಅನೇಬಲ್ ಆಗುತ್ತೆ. ಇದೆಲ್ಲ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಅಪ್ಲೋಡ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಆ್ಯಡ್ ಎ ಟೈಟಲ್ ದಟ್ ಡಿಸ್ಕ್ರಿಪ್ಷನ್ಸ್ ಯುವರ್ ವಿಡಿಯೋ. ನಾನು ಹೇಳ್ತಿರೋದು ಆ್ಯಡ್ ಎ ಟೈಟಲ್, ಇದನ್ನು ಡಿಸ್ಕ್ರಿಪ್ಷನ್ ಏನೇನು ಹಾಕ್ತಿರಲ್ಲ ಅದೇ ಥರ ಇಲ್ಲೂ ಹಾಕ್ಬೇಕು. 100 ವರ್ಡ್ಸ್ ಕೊಟ್ಟಿರ್ತಾರೆ. ನೀವು ನಿಮ್ಮ ಚಾನಲ್ ಬಗ್ಗೆ ಏನಾರು ಆಗ್ಬೋದು. ಟೆಲ್ ವ್ಯೂವರ್ಸ್ ಅಬೌಟ್ ಯುವರ್ ವಿಡಿಯೋಸ್. ನಿಮ್ಮ ವ್ಯೂವರ್ಸಿಗೆ ನಿಮ್ಮ ವಿಡಿಯೋನ ಯಾವ ಥರ ಕೊಡ್ತೀರ, ಮೀನ್ಸ್ ನೀವು ವ್ಯೂವರ್ಸಿಗೆ ಏನಂತ ವಿಡಿಯೋ ಒಳಗೆ ಮೀನ್ಸ್ ಈಗ ಹೆಂಗೆ ಗೈಸ್, ವ್ಯೂವರ್ಸಿಗೆ ನನ್ನ ವ್ಯೂವರ್ಸಿಗೆ ನಾನು ಏನಂತ ಇಟ್ಟಿದ್ದೇನೆಂದರೆ ಐ ಲೈಕ್ ವ್ಯೂವರ್ಸ್, ಐ ವಿಲ್ ಡೂ ಬೆಸ್ಟ್ ವಿಡಿಯೋಸ್ ಫಾರ್ ಮೈ ವ್ಯೂವರ್ಸ್ ಅಂತ ಇಟ್ಟಿದ್ದೀನಿ. ಹಾಗೆ ನೀವು ವ್ಯೂವರ್ಸಿಗೆ ಏನಾರ ಹೇಳಬೇಕು ಅಬೌಟ್ ವಿಡಿಯೋ. ಮತ್ತು ಇದನ್ನೆಲ್ಲ ಹೇಳಿದಾದ್ಮೇಲೆ ಇಲ್ಲಿ ಪ್ರಿಕಾಷನ್ಸ್ ಇದು ಏನಿಲ್ಲ ಗೈಸ್, ಇದು ಯಾರು ಈ ಚಾನಲ್ನ ಓನರ್ ಅಂತ ತೋರಿಸುತ್ತೆ. ನೆಕ್ಸ್ಟು ಇಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್, ಇದೂ ಏನೂ ಇಲ್ಲ. ಇದೂ ಟೇಕ್ ಸರ್ವೆ, ಇದೂ ಏನು ಬೇಡ. ಸೊ ಇದೆಲ್ಲ ಕ್ಲಿಕ್ ಆದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಸರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಇಷ್ಟು ಮಾಡಿದರೆ ಈ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ ಪಕ್ಕ ಗ್ರೋತ್ ಆಗುತ್ತೆ ಆಯಿತಾ. ನನ್ನ ಯೂಟ್ಯೂಬರ್ಸಿಗೆ ಒಂದು ಹೇಳ್ತೀನಿ, ನನ್ನಂಗೆ ಚಿಕ್ಕ ಹುಡುಗರು ಮೀನ್ಸ್ ಚಿಕ್ಕವರು 18 ಕೆಳಗಡೆ ಇರೋರು ವೀಡಿಯೋ ಮಾಡ್ತಿದ್ದಾರೆ. ಸೊ ಅವರಿಗೂ ಯಾರಂಗೆ ಅಂದರೆ
ಟೆಕ್ ವಿತ್ ಭರತ್ ಅವರು ಎಲ್ಲ ವಿಡಿಯೋ ಮಾಡ್ತಿರ್ತಾರೆ. ಸೊ ಮೊನ್ನೆ ನನಗೆ ಒಂದು ಸ್ಟ್ರೈಕ್ ಬರ್ತಿತ್ತು, ಆದರೆ ಸ್ಟ್ರೈಕ್ ಬಂದಿಲ್ಲ. ನನ್ನ ಸಬ್ಸ್ಕ್ರೈಬರ್ಸಿಗೆ ಹೇಳ್ತಿದ್ದೀನಿ, ಯಾರ್ಯಾರು ಚಿಕ್ಕವರು ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ನೀವು 50 ಸಬ್ಸ್ಕ್ರೈಬರ್ಸ್ ಆದಮೇಲೆ ಲೈವ್ ಬರುತ್ತೆ. ಸೊ ಆ ಲೈವಿಗೆ ನೀವು ಒಬ್ಬರೇ ಹೋಗ್ಬಿಡ್ರಿ. 18+ ಹೋದರೆ 18 ಕೆಳಗಡೆ ಇರೋರು ಲೈವಿಗೆ ಹೋದರೆ ಸ್ಟ್ರೈಕ್ ಬರುತ್ತೆ. ನನ್ನ ಒಂದು ಚಾನಲಿಗೆ ಸ್ಟ್ರೈಕ್ ಬರ್ತಿತ್ತು, ಆದರೆ ಸದ್ಯ ಬಂದಿಲ್ಲ. ಐ ಟ್ಯಾಂಕ್ಸ್ ಹೇಳ್ತೀನಿ ನನ್ನ ಗಾಡಿಗೆ, ಯಾಕಂದರೆ ಸ್ಟ್ರೈಕ್ ಬರ್ತಿತ್ತು. ನಾನು ಆವತ್ತು ಒಬ್ಬನೇ ಹೋಗಿದ್ದೆ ಲೈವಿಗೆ. ಸೊ ಹಾಗಾಗಿ ನೀವು ಯಾರ್ಯಾರು ಚಿಕ್ಕವರು 18 ಕೆಳಗಡೆ ಇದ್ದೀರೋ ಸೊ ಲೈವಿಗೆ ಮಾತ್ರ ಹೋಗ್ಬೇಡ್ರಿ, ನೀವು ಒಬ್ಬರೇ ಹೋಗ್ಬೇಡ್ರಿ. ಬೇಕಾದ್ರೆ ಪೇರೆಂಟ್ಸ್ ಕರ್ಕೊಂಡು ಹೋದರೆ ಏನೂ ಆಗಲ್ಲ, ಸ್ಟ್ರೈಕ್ ಏನು ಬರೋಲ್ಲ. ಈಗ ಭರತ್ ನೋಡ್ಬೋದು ನೀವು, ಟೆಕ್ ವಿತ್ ಭರತ್ ಅವರು ಪೇರೆಂಟ್ಸ್ ಕರ್ಕೊಂಡು ಹೋಗ್ತಿರ್ತಾರೆ ಲೈವಿಗೆ, ಹಾಗೆ ಕರ್ಕೊಂಡು ಹೋಗಬೇಕು. ಇಷ್ಟೇ ಗೈಸ್, ಇಷ್ಟು ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ನ ಸೆಟ್ಟಿಂಗ್ಸ್ ಆನ್ ಮಾಡ್ಕೋಬೋದು. ಇಷ್ಟು ಮಾಡಿರಿ, ನಿಮ್ಮ ಚಾನಲ್ಲು ಪಕ್ಕಾ ಗ್ರೋತ್ ಆಗುತ್ತೆ. ಸೊ 2025 ಒಳಗೆ ಯಾರ್ಯಾರು ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿದ್ರು, ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ, ಬಾಯ್.